ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ, ನಮ್ಮ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು. ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು. ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ. ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ. ಇದೊಂದು ಆಗಬಾರ್ದಿತ್ತು. ದೂರ ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತಿ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು ಯತ್ನಾಳವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತಿ. ಆದರೆ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಂಡೈತೆ. ಹೈಕಮಾಂಡ್ ಡಿಸಿಷನ್ನ ಎನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ. ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೊಗೊಂಡೈತಿ, ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ. ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ, ನಮ್ಮ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು. ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು. ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ. ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ. ಇದೊಂದು ಆಗಬಾರ್ದಿತ್ತು. ದೂರ ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತಿ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು ಯತ್ನಾಳವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತಿ. ಆದರೆ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಂಡೈತೆ. ಹೈಕಮಾಂಡ್ ಡಿಸಿಷನ್ನ ಎನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ. ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೊಗೊಂಡೈತಿ, ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ. ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ, ನಮ್ಮ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು. ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು. ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ. ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೆಗೆದುಕೊಂಡೈತೆ. ಹೈಕಮಾಂಡ್ ಡಿಸಿಷನ್ನ ಎನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ. ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ. ಇದೊಂದು ಆಗಬಾರ್ದಿತ್ತು. ದೂರ ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತಿ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು ಯತ್ನಾಳವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತಿ. ಆದರೆ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಂಡೈತೆ. ಹೈಕಮಾಂಡ್ ಡಿಸಿಷನ್ನ ಎನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ. ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೊಗೊಂಡೈತಿ, ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ. ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ, ನಮ್ಮ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು. ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು. ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ.
ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ. ಇದೊಂದು ಆಗಬಾರ್ದಿತ್ತು. ದೂರ ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತಿ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು ಯತ್ನಾಳ್ ಅವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತಿ. ಆದರೆ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಂಡೈತೆ. ಹೈಕಮಾಂಡ್ ಡಿಸಿಷನ್ನ ಅನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ, ನಾನು ಪಕ್ಷದ ಸಣ್ಣ ಕಾರ್ಯಕರ್ತ. ಹಾಗಾಗಿ ಇವತ್ತೇನು ಹೈಕಮಾಂಡದ ಡಿಸಿಷನ್ ತೊಗೊಂಡೈತಿ, ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.